ಕಲ್ಕಿ 2898 ನಾಗಶ್ವಿನ್ ನಿರ್ದೇಶನದ ಎಪಿಕ್ ಸೈನ್ಸ್ ಫಿಕ್ಷನ್ ಡ್ರಾಮಾ ಇದೇ ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಆಕ್ಟ್ ಮಾಡಿರುವಂತಹ ಈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಟ್ರೈಲರ್ ನ ವಿಜುವಲ್ಸ್ ನೋಡಿ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಲೋಕ ಕತ್ತಲಲ್ಲಿ ಮುಳುಗಿದಾಗ ಬೆಳಕೊಂದು ಉದ್ಭವ ಆಗುತ್ತೆ. ಇದು ಮಹಾಭಾರತದ ಅಂತ್ಯದ ಕಾಲದಿಂದ 2898 AD ವರೆಗೂ ನಡೆಯುವಂತಹ ಕತೆ. ಪ್ರಪಂಚದ ಕೊನೆಯ ನಗರ ಕಾಶಿಯಲ್ಲಿ ನಡೆಯುವಂತಹ ಕತೆ. ಸೂ ಅಂದ್ರೆ ದೀಪಿಕಾ ಪಡ್ಕೋಣಿಯನ್ನ ಕಾಂಪ್ಲೆಕ್ಸ್ ಅನ್ನೋ ಗ್ರಹಕ್ಕೆ ಅಥವಾ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಭೈರವ ಬೌಂಟಿ ತಗೊಂಡು ಹುಡ್ಕೊಂಡು ಬರ್ತಾನೆ. ಸೂ ಗರ್ಭಿಣಿಯಾಗಿದ್ದು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಭೈರವ ಬಂದ್ರೆ ಅವಳನ್ನ ಕಾಪಾಡೋದಕ್ಕೆ ಅಂತ ಅಶ್ವತ್ಥಾಮ ಅಂದ್ರೆ ಅಮಿತಾಬ್ ನಿಲ್ತಾರೆ. ದಿಶಾ ಪಟ್ನಾನಿ ಭೈರವನ ಲವ್ ಇಂಟ್ರೆಸ್ಟ್ ಅನ್ಸುತ್ತೆ. ಕಾಂಪ್ಲೆಕ್ಸ್ ನ ಡಿಕ್ಟೇಟರ್ ಬಂದು ಕಮಲ್ ಹಾಸನ್ ಅವರ ಪಾತ್ರ. ಭೈರವ ದುಡ್ಗಾಗಿ ಸೂವನ್ನ ಕಾಂಪ್ಲೆಕ್ಸ್ ಗೆ ಕರ್ಕೊಂಡು ಹೋಗ್ತಾನೆ, ಇಲ್ಲ ಕಾಂಪ್ಲೆಕ್ಸ್ ನವರ ವಿರುದ್ಧ ಹೋರಾಡಿ ಸೂ ಹಾಗೂ ಅವಳ ಮಗುವನ್ನ ಉಳಿಸ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅನಾಲಿಸಿಸ್: ಪ್ರಭಾಸ್ರಿಗೆ ಅತಿ ದೊಡ್ಡ ಬ್ರೇಕ್ ಕೊಡಬಲ್ಲಂತಹ ಸಿನಿಮಾ ಇದಾಗಿದ್ದು, ಸಿನಿಮಾ ಹಾಲಿವುಡ್ ಲೆವೆಲ್ ಅಲ್ಲಿ ಮೂಡ್ ಬಂದಿದೆ. ಭೈರವನಾಗಿ ಪ್ರಭಾಸ್ ಮಿಂಚಿದರೆ. ಅವರ ಟೆಕ್ ಸೂಟ್, ಕ್ರೇಜಿ ವೆಹಿಕಲ್, ಅವರ ಆಟಿಟ್ಯೂಡ್, ಹೇರ್ ಸ್ಟೈಲ್ ಎಲ್ಲವೂ ಚೆನ್ನಾಗಿದೆ. ಅವರ ಮೆಟಲ್ ಹ್ಯಾಂಡ್ ಹಾಗೂ ಸೂಟ್ ನೋಡಿದ್ರೆ ಐರನ್ ಮ್ಯಾನ್ ನೆನಪಾಗುತ್ತೆ. ಇನ್ನು ಅಮಿತಾಬ್ ಬಚ್ಚನ್ ಅಶ್ವತ್ಥಾಮನಾಗಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಈ ವಯಸ್ಸಲ್ಲೂ ಅವರ ಎನರ್ಜಿ ಲೆವೆಲ್ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋದಂತೂ ನಿಜ. ದೀಪಿಕಾ ಪಡ್ಕೋಣೆ ಸಿನಿಮಾದ ಕೀ ಕ್ಯಾರೆಕ್ಟರ್. ಒಂದು ಹೆಣ್ಣಿಂದಾನೆ ರಾಮಾಯಣ ಮಹಾಭಾರತ ಅಂತಾರಲ್ಲ, ಹಾಗೆ ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ ಅವರೇ ಅಂತ ಕಾಣುತ್ತೆ. ಇನ್ನು ಕಮಲ್ ಹಾಸನ್ ರ ಪಾತ್ರವಂತೂ ಸ್ಕ್ರೀನ್ ಮೇಲೆ ಭಯ ಹುಟ್ಟಿಸುವ ಕಾಣುತ್ತೆ. ಇವರು ಮಾಡಕ್ಕಾಗದಿರುವಂತಹ ಪಾತ್ರ ಯಾವ್ದಾದ್ರು ಇದೆಯಾ? ಟ್ರೈಲರ್ ನಲ್ಲಿ ಇವರ ಪಾತ್ರದ ಒಂದು ಗ್ಲಿಮ್ಸ್ ಬರುತ್ತೆ ಅಷ್ಟೇ. ಮೋಸ್ಟ್ಲಿ ಕಾಂಪ್ಲೆಕ್ಸ್ ನ ಡಿಕ್ಟೇಟರ್ ಇವರೇ ಆಗಿರ್ತಾರೆ. ಇವ್ರ ಜೊತೆಗೆ ಸಿನಿಮಾದಲ್ಲಿ ದಿಶಾ ಪಟ್ನಾನಿ, ಬ್ರಹ್ಮಾನಂದಂ, ಪಶುಪತಿ ಕೂಡ ಇದ್ದಾರೆ. ನಿರ್ದೇಶಕ ನಾಗಶ್ವಿನ್ ಒಂದಷ್ಟು ವೆಸ್ಟರ್ನ್ ಸೂಪರ್ ಹೀರೋ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಅದಕ್ಕೆ ನಮ್ಮ ಮೈಥಾಲಜಿಯನ್ನ ಚೆನ್ನಾಗಿ ಬಳಸ್ಕೊಂಡು ನಮ್ಮ ಕತೆಗೆ ಟೆಕ್ನಾಲಜಿ ಟಚ್ ಕೊಟ್ಟು ಕಲ್ಕಿ 2898 ಅನ್ನುವಂತಹ ಒಂದು ಅದ್ಭುತವಾದ ಪ್ರಪಂಚವನ್ನ ಕಟ್ಕೊಟ್ಟಿದ್ದಾರೆ. ವಿಜುವಲ್ಸ್ ಹಾಗೂ ಸ್ಕ್ರೀನ್ ಪ್ಲೇ ನಲ್ಲಿ ಡ್ಯೂನ್ ಹಾಗೂ ಮ್ಯಾಡ್ ಮ್ಯಾಕ್ಸ್ ನ ಇನ್ಫ್ಲೂಯೆನ್ಸ್ ನೀಟಾಗಿ ಗೊತ್ತಾಗುತ್ತೆ. ಹಾಗೆ ಈ ಸಿನಿಮಾದ ಕಾಂಪ್ಲೆಕ್ಸ್ ಅನ್ನುವಂತಹ ಜಾಗ ಇಂಟರ್ಸ್ಟೆಲ್ಲರ್ ಸಿನಿಮಾವನ್ನ ಕೂಡ ನೆನಪಿಸುತ್ತೆ. ಇದೆಲ್ಲದರ ಹೊರತಾಗಿ ನಮ್ಮ ಮೈಥಾಲಜಿಕಲ್ ಕಥೆಯನ್ನ ನಾಗಶ್ವಿನ್ ತುಂಬಾ ಚೆನ್ನಾಗಿ ಹೇಳಿರುವ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಆಕ್ಷನ್, ಎಮೋಷನ್ಸ್, ಮೈಥಾಲಜಿ ಜೊತೆಗೆ ಒಂದಷ್ಟು ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇದೆ ಅಂತ ಕಾಣುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಬುಜ್ಜಿ ಮತ್ತು ಭೈರವನ ಕೆಮಿಸ್ಟ್ರಿಗೆ ಆಡಿಯನ್ಸ್ ಖಂಡಿತ ಫಿದಾ ಆಗ್ಬೋದು. ಈ ಸಿನಿಮಾದಲ್ಲಿ ಅವರ ವರ್ಲ್ಡ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ. ಜಾರ್ಜ್ ಸ್ಟಾರ್ಜಿಕೋವಿಕ್ ಅವರ ಸಿನಿಮಾಟೋಗ್ರಫಿ ಸ್ಟನ್ನಿಂಗ್ ಆಗಿದೆ. ಪ್ರೊಡಕ್ಷನ್ ಡಿಸೈನ್ ಹಾಗೂ ಸಿನಿಮಾಗೆ ಖರ್ಚು ಮಾಡಿರುವಂತಹ ದುಡ್ಡು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಇಂಥ ಸಿನಿಮಾ ಮಾಡೋದಕ್ಕೆ ನಿಜಕ್ಕೂ ಧೈರ್ಯ ಬೇಕು. ವೈಜಯಂತಿ ಮೂವಿ ಸಿನಿಮಾಗೆ ಬೇಕಿರೋದನ್ನೆಲ್ಲ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಬಳಸಿರುವಂತಹ ವೆಹಿಕಲ್ಸ್ ನ ನಾಗಶ್ವಿನ್ ಮಹೀಂದ್ರ ಅವರ ಸಪೋರ್ಟ್ ನಲ್ಲಿ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. 2021ರ ಎಂಡಲ್ಲಿ ಸ್ಟಾರ್ಟ್ ಆದಂತಹ ಈ ಸಿನಿಮಾವನ್ನ ಸುಮಾರು 3 ವರ್ಷ ಟೈಮ್ ತಗೊಂಡು ಮಾಡಿದ್ದಾರೆ ಅಶ್ವಿನ್. ಇನ್ನು ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಕೆಲವು ಕಡೆ ತುಂಬಾ ಚೆನ್ನಾಗಿದೆ ಮತ್ತು ಕೆಲವು ಕಡೆ ಅವರ ಸ್ಟ್ರೆಂತ್ಗೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತಲ್ಲ ಅಂತ ಕೂಡ ಅನ್ನಿಸ್ತಾ ಇರಲ್ಲ. ಸಿನಿಮಾದ VFX ಮತ್ತು CG ಚೆನ್ನಾಗಿ ಮೂಡ್ ಬಂದಿದೆ, ಆದ್ರೂ ಇನ್ನೂ ಅಥೆಂಟಿಕ್ ಆಗಿ ಬರ್ಬೋದಿತ್ತು ಅಂತ ಕೂಡ ಅನ್ನಿಸ್ತಾ ಇರಲ್ಲ. ಆದ್ರೆ ಕತೆ ಸ್ಟ್ರಾಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಆಡಿಯನ್ಸ್ ನ ಹಿಡಿದಿಟ್ಕೊಂಡ್ರೆ ಅದೆಲ್ಲ ಅಷ್ಟು ಮ್ಯಾಟರ್ ಆಗದೆ ಇರುವಂತಹ ಚಾನ್ಸ್ ಕೂಡ ಇದೆ. ಹಾಗೆ ಟ್ರೈಲರ್ ನಲ್ಲಿ ಸಾಕಷ್ಟು ವಿಷಯಗಳನ್ನ ನಿರ್ದೇಶಕರು ಬಿಟ್ಕೊಟ್ಟಿದ್ದಾರೆ. ದೀಪಿಕಾ ಪಡ್ಕೋಣೆಯನ್ನ ಇನ್ಫರ್ಟೈಲ್, ಇವಳಿಗೆ ಮಕ್ಕಳಾಗಲ್ಲ ಅಂತ ಬಿಟ್ಟು ಕಳಿಸಿರ್ತಾರೆ. ಆದ್ರೆ ಅವಳು ಪ್ರೆಗ್ನೆಂಟ್ ಆದ ವಿಷಯ ಗೊತ್ತಾಗಿ ಅವಳನ್ನ ಹಿಡ್ಕೊಂಡು ಬರೋದಕ್ಕೆ ಭೈರವನನ್ನ ಕಳಿಸ್ತಾರೆ. ಅವಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಶ್ವತ್ಥಾಮ ನಿಂತ್ಕೋತಾನೆ. ಕಾಂಪ್ಲೆಕ್ಸ್ ಬಂದು ಯುವತಿಯರನ್ನ ಕಿಡ್ನಾಪ್ ಮಾಡಿ ಅವರಿಂದ ಮಕ್ಕಳನ್ನ ಪಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಅದು ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ. ಕಮಲ್ ಹಾಸನ್ ರ ಪಾತ್ರ ಕಲಿ ಇರ್ಬೋದು. ನಿಜಕ್ಕೂ ಭೈರವ ಒಬ್ಬ ಬೌಂಟಿ ಹಂಟರ. ಅವನ ಹೋರಾಟ ಕಾಂಪ್ಲೆಕ್ಸ್ ನ ವಿರುದ್ಧ ಇರುತ್ತಾ? ಅದನ್ನ ಟ್ರೈಲರ್ ಅಲ್ಲಿ ಅಶ್ವತ್ಥಾಮನ ವಿರುದ್ಧ ಅನ್ನೋ ಹಾಗೆ ತೋರಿಸಿದರ? ಸಮ್ 80ಯನ್ನ ಕ್ಯಾಪ್ಚರ್ ಮಾಡಿ ಕಾಂಪ್ಲೆಕ್ಸ್ ಗೆ ಹೋಗೋ ಮೋಟಿವ್ ಏನಾದ್ರೂ ಇರ್ಬೋದಾ? ಅಶ್ವತ್ಥಾಮನ ಮಣಿಯ ಪವರ್ ಏನು? ಕಮಲ್ ಹಾಸನ್ ಮಾತಾಡುವಂತಹ ನ್ಯೂ ವರ್ಲ್ಡ್ ಯಾವುದು? ಕಲ್ಕಿ ಯಾರು? ಭೈರವನೇ ಕಲ್ಕಿನ ಅಥವಾ ಸಮ್ 80 ಹೊಟ್ಟೆಲಿರುವಂತಹ ಮಗು ಕಲ್ಕಿನ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಟ್ರೈಲರ್ ನಲ್ಲಿ ಹುಟ್ಟಾಕಿ ನಿರ್ದೇಶಕರು ಸಿನಿಮಾ ನೋಡೋದಕ್ಕೆ ಪುಷ್ ಮಾಡ್ತಾ ಇದ್ದಾರೆ. ಆಮೇಲೆ ಕಲ್ಕಿಯ ತಾಯಿ ಹೆಸರು ಸುಮತಿ. ಇಲ್ಲಿ ದೀಪಿಕಾ ಪಡ್ಕೋಣೆ ಕ್ಯಾರೆಕ್ಟರ್ ಹೆಸರು ಸೂ. ಹಾಗೆ ಇದು ಮಹಾಭಾರತದ ಕಾಲದಿಂದ 2898 AD ವರೆಗೂ ನಡೆಯುವಂತಹ ಕತೆ ಆಗಿರೋದ್ರಿಂದ ಸಿನಿಮಾದಲ್ಲಿ ಟೈಮ್ ಟ್ರಾವೆಲ್ ಕೂಡ ಇರಬಹುದು. ಹಾಗೆ ಸಿನಿಮಾದಲ್ಲಿ ಸಾಕಷ್ಟು ಸರ್ಪ್ರೈಸ್ ಕ್ಯಾಮಿಯೋಗಳು ಕೂಡ ಇದೆ ಅನ್ನೋ ಸುದ್ದಿ ಇದೆ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಸಿನಿಮಾ ರಿಲೀಸ್ ವರೆಗೂ ಕಾಯಲೇಬೇಕು. ಸಿನಿಮಾದ ಸೆಕೆಂಡ್ ಪಾರ್ಟ್ ಗೆ ಲೀಡ್ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೋದು. ಕನ್ನಡದ ಡಬ್ಬಿಂಗ್ ನಿಜಕ್ಕೂ ಚೆನ್ನಾಗಿ ಮೂಡ್ ಬಂದಿದೆ. KVN ಪ್ರೊಡಕ್ಷನ್ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇದ್ದು, ಕನ್ನಡದಲ್ಲಿ ಹೆಚ್ಚು ಶೋಸ್ ಗಳನ್ನ ಕೊಡೋ ಹಾಗೆ ಆಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ರಿವ್ಯೂ ಬರೆದಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.